ನಮಸ್ಕಾರ ಸ್ನೇಹಿತರೆ, ನಾನು ಫ್ಯಾಂಟಮ್ ಫೈಲ್ಸ್. ನಮ್ಮ ಹೊಸ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ನಾಳೆ ಬಾ ಬೆಚ್ಚಿ ಬೀಳಿಸುವ ದಂತಕಥೆ ಶೀರ್ಷಿಕೆ. ನಾಳೆ ಬಾ ಒಂದು ಕತ್ತಲೆಯ ಸತ್ಯಕಥೆ. ಕಳೆದ ಶತಮಾನದಲ್ಲಿ ಕರ್ನಾಟಕದ ಒಂದು ಸಣ್ಣ ಹಳ್ಳಿಯಲ್ಲಿ ಅನಿವಾರ್ಯವಾದ ಅಹಿತಕರ ಘಟನೆಗಳು ನಡೆದವು. ಎಲ್ಲವೂ ಪ್ರತಿ ರಾತ್ರಿ ಆರಂಭವಾಗುತ್ತಿತ್ತು. ಕತ್ತಲು ಆವರಿಸಿದಾಗ ಹಳ್ಳಿಯ ಮನೆಗೆ ಬಾಗಿಲು ತಟ್ಟುವ ಶಬ್ದ ಕೇಳಿಸುತ್ತಿತ್ತು. ಬಾಗಿಲು ತಟ್ಟುವ ಶಬ್ದ, ಟಾಕ್ ಟಾಕ್. ಮಧ್ಯರಾತ್ರಿಯಲ್ಲಿ ಬಾಗಿಲು ತಟ್ಟುವ ಧ್ವನಿ ಕೇಳಿಸಿಕೊಂಡ ಕೂಡಲೇ ಜನರು ಬೆಚ್ಚಿ ಬೀಳುತ್ತಿದ್ದರು. ಏನೇನು ನಡೆದರೂ, ಯಾವ ಮಗುವೇನಾದರೂ ಬಾಗಿಲು ತೆರೆದರೆ ಆ ಕುಟುಂಬದಲ್ಲಿ ಅಜ್ಜ, ಅಜ್ಜಿ, ಅಮ್ಮ ಅಥವಾ ಮಗಳು ಬೆಳಗಿನ ಜಾವ ಕಾಣಿಸದೆ ಹೋಗುತ್ತಿದ್ದರು. ಹೌದು, ಆ ಮನೆಯಲ್ಲಿದ್ದ ಒಬ್ಬರು ನರಕಾದ್ಭುತವಾಗಿ ಸಾವಿಗೀಡಾಗುತ್ತಿದ್ದರು. ಒಬ್ಬ ಮಗುವಿನ ಕಥೆ. ಮನೆಯೊಂದರಲ್ಲಿ ಒಬ್ಬ ಹುಡುಗಿ ತನ್ನ ತಾಯಿ ಬಾಗಿಲು ತಟ್ಟುವ ಶಬ್ದವನ್ನು ಕೇಳಿ ಹೆದರಿ ಕಣ್ಣು ಮುಚ್ಚಿಕೊಂಡಿದ್ದಳು. ಆಕೆ ಕುತೂಹಲದಿಂದ ಕೇಳಿಕೊಂಡಳು, ಅಮ್ಮ, ಈ ಶಬ್ದ ಯಾರದು? ತಾಯಿ ಹೇಳಿದಳು, ಹೆದ್ದಿಲ್ಲ ನನ್ನ ಮಗಳೇ, ಇದು ಕೇವಲ ಗಾಳಿಯ ಶಬ್ದ. ಆದರೆ ಕೆಲವೇ ಕ್ಷಣಗಳಲ್ಲಿ ಬಾಗಿಲು ಬಡಿದು ತೆರೆಯಿತು. ಬೆಳಿಗ್ಗೆ ಆ ಮನೆಯವರು ತಾಯಿ ಕಾಣದಂತೆ ಅಳುತ್ತಿದ್ದ ದೃಶ್ಯವು ಮೂಡಿತು. ಪರಿಹಾರ ಹುಡುಕಾಟ. ಈ ದುರಂತ ಸತತವಾಗಿ ನಡೆಯುತ್ತಿದ್ದಂತೆಯೇ ಹಳ್ಳಿಯ ಜನರಲ್ಲಿ ಆತಂಕದ ಬೂದು ಚಿತ್ತಾರ ಹರಡಿತು. ಗ್ರಾಮಸ್ಥರು ಒಟ್ಟುಗೂಡಿ ತಂತ್ರ ಬುದ್ಧಿ ಮಾಡಿದರು. ಹಿರಿಯರಲ್ಲಿ ಒಬ್ಬರು ಹೇಳಿದರು, ಈ ದೈತ್ಯ ಶಾಪವೊಂದು ನಮ್ಮ ಮನೆಗಳಲ್ಲಿದೆ. ನಮಗೆ ಪ್ರತಿಯೊಬ್ಬನನ್ನು ರಕ್ಷಿಸಲು ಉಪಾಯ ಕಂಡುಹಿಡಿಯಬೇಕು. ನಾಳೆ ಬಾ ಪರಿಹಾರ. ಹಿರಿಯರೊಂದು ಆಸಕ್ತಿ ತೋರಿದರು. ಈ ದೈತ್ಯ ಮನುಷ್ಯನಂತೆ ಆಲೋಚಿಸುತ್ತಿದೆ. ಬಾಗಿಲು ತೆಗೆಯುವವರೆಗೂ ಇದನ್ನು ಹೊಡೆತ ಕೊಡಲಾಗುವುದಿಲ್ಲ. ಆದರೆ ನಾವೆಲ್ಲ ಬಾಗಿಲಿನ ಹೊರಗೆ ನಾಳೆ ಬಾ ಎಂಬ ಬರಹ ಹಾಕಿದ್ದರೆ ದೈತ್ಯ ಇನ್ನು ಮುಂದೆ ಬರುವುದಿಲ್ಲ. ಇದು ಅನಿವಾರ್ಯವಾಗಿ ಹಿಂದಿರುಗುತ್ತದೆ. ಹಳ್ಳಿ ಆತಂಕದಿಂದ ಮುಕ್ತಿ. ಅಂದು ರಾತ್ರಿಯಿಂದ ಹಳ್ಳಿಯ ಪ್ರತಿಯೊಂದು ಬಾಗಿಲು ನಾಳೆ ಬಾ ಎಂಬ ಶಬ್ದದಿಂದ ಅಲಂಕರಿಸಲ್ಪಟ್ಟಿತು. ಮೊದಲ ರಾತ್ರಿ ಬಾಗಿಲು ತಟ್ಟುವ ಶಬ್ದ ಕೇಳಿದರೂ ಯಾರೂ ಅದನ್ನು ತೆಗೆಯಲಿಲ್ಲ. ಕತ್ತಲು ಹೋಯಿತು. ಬೆಳಗಿನ ಜಾವ ಬಾಗಿಲು ತೆರೆದಾಗ ಹಳ್ಳಿಯ ಜನರು ಚರ್ಮದ ಮೇಲಿನ ರೋಮಾಂಚನದಿಂದ ನಾಳೆ ಬಾ ಬರೆದ ಕಾಗದಗಳು ಥಳಿಸಿಕೊಳ್ಳುತ್ತಿವೆ ಎಂದು ನೋಡಿದರು. ಹಳ್ಳಿ ಹೇಗಾಯಿತು? ನಾಳೆ ಬಾ ಬರಹ ಹೋಲಿಸಿದ ನಂತರ ಆ ಊರಿನಲ್ಲಿ ಯಾವುದೇ ದೈತ್ಯ ಅಥವಾ ಅಪಾಯವು ಮರುಕಳಿಸಲಿಲ್ಲ. ಆದರೆ ಈ ದಿನವೂ ಹಳ್ಳಿಯ ಹಿರಿಯರು ಬೊಗಳುವ ಗಾಳಿಯ ಶಬ್ದ ಕೇಳಿಸಿದಾಗ ಹೆದರಿಕೆ ಕಂಡುಬರುತ್ತದೆ. ಕಪ್ಪು ಹಾವಳಿಯ ಕತೆ ಎಷ್ಟೋ ಕಾಲದವರೆಗೆ ಜೀವಂತವಾಗಿದೆ. ವಿಡಿಯೋ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ. ನೀವು ಇಂತಹ ಹಲವು ವಿಷಯಗಳನ್ನು ಕೇಳಲು ಮುಂದೆ ನಮ್ಮೊಂದಿಗೆ ಇರಿ.